ಬೆಂಗಳೂರಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಮುಂಬೈ ಮೂಲದ ಸೋಫಿಯಾ ದಮನಿ ಮೃತ ವಿದ್ಯಾರ್ಥಿನಿ. ಖಾಸಗಿ ಕಾಲೇಜಿನಲ್ಲಿ 4ನೇ ಸೆಮಿಸ್ಟರ್ ವ್ಯಾಸಂಗ ಮಾಡ್ತಾ ಇದ್ದಂಥ ವಿದ್ಯಾರ್ಥಿನಿ ಸೋಫಿಯಾ ದಮನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಕೊತ್ತನೂರಿನ ಕೆ ನಾರಾಯಣಪುರ ಬಳಿಯ ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದರು. ಖಾಸಗಿ ಕಾಲೇಜಿನ ಹಾಸ್ಟೆಲ್ನಲ್ಲಿಯೇ ಅವರು ಅವಾಸ್ತವ್ಯ ಕೂಡ ಇದ್ದರು. ಇನ್ನು ಕಾಲೇಜಿನ ಹಾಸ್ಟೆಲ್ ಕೋಣೆಯ ಬೆಡ್ ಮೇಲೆ ವಿದ್ಯಾರ್ಥಿನಿಯ ಶವ ಪತ್ತೆಯಾಗಿದೆ. ನಿನ್ನೆ ಬೆಡ್ ಮೇಲೆ ಮಲಗಿದ್ದ ಸ್ಥಿತಿಯಲ್ಲಿ ವಿದ್ಯಾರ್ಥಿನಿಯ ಶವ ಪತ್ತೆಯಾಗಿದೆ. ಇನ್ನು ಅನುಮಾನಾಸ್ಪದ ಸಾವಿನ ಬಗ್ಗೆ ದೂರು ಕೂಡ ದಾಖಲಾಗಿದ್ದು ಕೊತ್ತನೂರು ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣದ ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಇನ್ನು ಮುಂಬೈನ ಪೋಷಕರ ಆಗಮನಕ್ಕಾಗಿ ಕಾದು ಕುಳಿತಿದ್ದಾರೆ ಪೊಲೀಸರು. ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ವಿದ್ಯಾರ್ಥಿನಿಯ ಸಾವು. ಇನ್ನು ಕೊತ್ತನೂರು ಪೊಲೀಸರಿಂದ ತನಿಖೆ ಕೂಡ ಮುಂದುವರಿತಾ ಇದೆ. ಮರಣೋತ್ತರ ಪರೀಕ್ಷೆಗಾಗಿ ಅಂಬೇಡ್ಕರ್ ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಇನ್ನು ಬೆಳಗ್ಗೆ ಸಹಪಾಠಿಗಳ ಜೊತೆಗೆ ಮಾತನಾಡಿದಂಥ ಸೋಫಿಯಾ ಈ ವೇಳೆ ನೀವು ಕಾಲೇಜಿಗೆ ಹೋಗಿ ನಾನು ಬರೋದಿಲ್ಲ ಅಂತ ಹೇಳಿದ್ಲು. ಸಂಜೆ ಸಹಪಾಠಿಗಳು ಹಾಸ್ಟೆಲ್ಗೆ ಮರಳಿದಂಥ ಸಂದರ್ಭದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಬೆಡ್ ಮೇಲೆ ಸೋಫಿಯಾ ಮೂಲತಃ ಮುಂಬೈನವರು. ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದರು. ಕೊತ್ತನೂರು ಬಳಿ ಇರುವಂಥ ಖಾಸಗಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂಥ ಪತ್ರಿಕೋದ್ಯಮ ವಿದ್ಯಾರ್ಥಿನಿ ಇವರು. ಹಾಸ್ಟೆಲ್ನಲ್ಲಿಯೇ ವಾಸ್ತವ್ಯ ಕೂಡ ಇದ್ದರು. ಬೆಳಗ್ಗೆಯಷ್ಟೇ ತನ್ನ ಸ್ನೇಹಿತೆಯರೊಂದಿಗೆ ಮಾತನಾಡಿದರು ಸೋಫಿಯಾ. ಇಲ್ಲ ನೀವು ಹೋಗಿ ಕಾಲೇಜಿಗೆ ನಾನು ಬರೋದಿಲ್ಲ ಅಂತ ಹೇಳಿದರು. ಆದರೆ ವಾಪಸ್ಸು ಸಂಜೆ ಕಾಲೇಜಿನಿಂದ ವಾಪಸ್ ಬಂದ ಸಂದರ್ಭದಲ್ಲಿ ಸೋಫಿಯಾ ಶವವಾಗಿ ಪತ್ತೆಯಾಗಿದ್ದರು. ಅವರ ಬೆಡ್ ಮೇಲೆ ಅನುಮಾನಾಸ್ಪದವಾಗಿ ಅವರು ಮೃತಪಟ್ಟಿದ್ದರು. ಈ ಬಗ್ಗೆ ಕೊತ್ತನೂರು ಕೆ ನಾರಾಯಣಪುರದಲ್ಲಿ ನಡೆದಿರುವಂಥ ಘಟನೆ ಇದು. ಈ ಬಗ್ಗೆ ಈಗಾಗಲೇ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತನಿಖೆ ಕೂಡ ನಡೀತಾ ಇದೆ. ಇನ್ನು ಅವರ ಪೋಷಕರು ಮುಂಬೈನಲ್ಲಿರೋದ್ರಿಂದ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಪೊಲೀಸರು. ಅವರ ಬಂದ ನಂತರದಲ್ಲೇ ಒಂದಷ್ಟು ಮಾಹಿತಿಗಳು ಸಿಗುವಂಥ ಸಾಧ್ಯತೆ ಇದೆ. ಯಾವ ವಿಚಾರಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದಾ ಅಥವಾ ಸಾವನ್ನಪ್ಪಿರೋದಾ ಅಥವಾ ಏನು ನಡೆದಿದೆ, ಒಟ್ಟಾರೆ ಇದು ಅನುಮಾನಾಸ್ಪದ ಸಾವಾಗಿರೋದ್ರಿಂದ ಯಾಕೆ ಈ ಸಾವು ಸಂಭವಿಸ್ತು ಅನ್ನೋದು ಅವರ ಪೋಷಕರ ಬಂದ ನಂತರದಲ್ಲಿ ಪೊಲೀಸರ ತನಿಖೆಯಿಂದಲೇ ಗೊತ್ತಾಗಬೇಕಿದೆ. ಅವರ ಪೋಷಕರು ಬಂದ ನಂತರದಲ್ಲಿ ಒಂದಷ್ಟು ಮಾಹಿತಿ ಸಿಗುವಂಥ ಸಾಧ್ಯತೆ ಇದೆ. ಕೊನೆಯದಾಗಿ ಅವರ ಪುತ್ರಿ ಎಷ್ಟೊತ್ತಿಗೆ ಅವ್ರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಏನಾದರೂ ಭಯ ವ್ಯಕ್ತಪಡಿಸಿದ್ರ ಅಥವಾ ಬೇರೆ ಇದೇ ರೀತಿಯಾದಂಥ ಏನಾದರೂ ಘಟನೆಗಳು ನಡೆದುವ ಏನು ನಡೀತು ಅನ್ನುವಂಥ ವಿಚಾರ ಪೋಷಕರು ಬಂದ ಮೇಲಷ್ಟೇ ಗೊತ್ತಾಗಬೇಕಿದೆ.